ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ದೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 154ನೆಯ ಅಧ್ಯಾಯದ ಸಪ್ತಮಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ತಾರಕಾಸುರೋಪಾಖ್ಯಾನ, ಇಂದ್ರಾದಿ ದೇವತೆಗಳು ಬ್ರಹ್ಮನನ್ನು ಪ್ರಾರ್ಥಿಸಿದುದು, ಹಿಮವಂತನ ಪತ್ನಿಯಾದ ಮೇನಾದೇವಿಯಲ್ಲಿ ಪಾರ್ವತಿಯ ಜನನ, ಪರಮೇಶ್ವರನ ಹಣೆಗಣ್ಣಿನ ಉರಿಯಿಂದ ಮನ್ಮಥನು ದಗ್ಧನಾದುದು, ಪಾರ್ವತಿಯ ತಪಸ್ಸು, ಸಪ್ತರ್ಷಿಗಳು ಅವಳ ಮನಸ್ಸನ್ನು ಪರೀಕ್ಷಿಸಿದುದು, ಪಾರ್ವತಿ ಪರಮೇಶ್ವರರ ವಿವಾಹ, ವಿಘ್ನೇಶ್ವರನ ಉತ್ಪತ್ತಿ, ವೀರಕನೆಂಬ ಗಣಾಧಿಪನಲ್ಲಿ ಪಾರ್ವತಿಯ ಅಸದೃಶ ವಾತ್ಸಲ್ಯದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ನಾರದರು ಹೇಳುತ್ತಾರೆ, ಕಾರ್ಯದ ಹೊರೆಯನ್ನು ಹೊತ್ತ ಬಳಿಕ ನಾನು ಏನು ಮಾಡಬೇಕೋ ಅದನ್ನು ಮಾಡಿಯೇ ಇರುವೆನು. ಆದರೆ ಈಗ ಮನ್ಮಥನಿಂದಲೇ ಕೆಲಸವಾಗುವ ಸಮಯ ಒದಗಿದೆ.
ಕಾರ್ಯ ಸಾಧನೆಯ ರೀತಿಯನ್ನು ಬಲ್ಲ ನಾರದ ಮುನಿಯು ಹೀಗೆ ಹೇಳಲು ಪೂಜ್ಯನಾದ ದೇವೇಂದ್ರನು ಮನ್ಮಥನನ್ನು ಸ್ಮರಿಸಿದನು. ಪ್ರಾಜ್ಞನಾದ ಇಂದ್ರನು ನೆನೆಸಿಕೊಂಡ ಕೂಡಲೇ ಮನ್ಮಥನು ರಥಿಯೊಡನೆ ಕೂಡಿ ವಿಲಾಸದಿಂದ ಅಲ್ಲಿ ಬಂದು ನಿಂತನು. ಅವನನ್ನು ಕಂಡು ದೇವೇಂದ್ರನು ಆದರದಿಂದ ಹೀಗೆ ನುಡಿದನು. ಇಂದ್ರನು ಹೇಳುತ್ತಾನೆ, ಹೆಚ್ಚಾಗಿ ಹೇಳುವುದರಿಂದ ಪ್ರಯೋಜನವೇನು? ಪ್ರಿಯವಾದ ವಿಷಯವೊಂದನ್ನು ನಿನಗೆ ಹೇಳುವೆನು. ನೀನು ಮನೋಭವ, ಮನಸ್ಸಿನಲ್ಲೇ ಹುಟ್ಟಿದವ. ಆದುದರಿಂದ ಪ್ರಾಣಿಗಳ ಮನಸ್ಸಿನಲ್ಲಿ ಏನಿರುವುದೆಂಬುದನ್ನು ನೀನು ತಿಳಿಯಬಲ್ಲೆ. ಆದ ಕಾರಣ ದೇವತೆಗಳಿಗೆ ಪ್ರಿಯಕರವಾದ ಕಾರ್ಯವೊಂದನ್ನು ನೀನು ಮಾಡಬೇಕಾಗಿದೆ. ಎಲೈ ಮನ್ಮಥ, ಈಶ್ವರನನ್ನು ಪಾರ್ವತಿಯೊಡನೆ ಬೇಗನೆ ಕೂಡಿಸಬೇಕು. ಶತ್ರುಗಳಿಗೆ ಗೆಲ್ಲಲಾಗದ ಓ ವೀರ, ಋತುರಾಜನಾದ ವಸಂತನನ್ನು ನಿನ್ನೊಡನೆ ಕರೆದುಕೊಂಡು ಹೋಗು. ತನ್ನ ಪ್ರಯೋಜನದ ಸಿದ್ಧಿಗಾಗಿ ಇಂದ್ರನು ಹೀಗೆ ಹೇಳಲು ಮನ್ಮಥನು ಭೀತನಾಗಿ ಅವನಿಗೆ ಇಂತೆಂದನು. ಮನ್ಮಥನು ಹೇಳುತ್ತಾನೆ, ದೇವತೆಗಳ ಈ ಸಾಧನ ಸಂಪತ್ತಿಯು ಮುನಿಗಳಿಗೂ ದಾನವರಿಗೂ ಭಯಂಕರವಾದುದೇನೋ ನಿಜ. ಆದರೂ ಇದರಿಂದ ಪೂಜ್ಯನಾದ ಪರಮೇಶ್ವರನನ್ನು ವಶಪಡಿಸಿಕೊಳ್ಳುವುದು ಅಸಾಧ್ಯ. ಎಲೈ ಜಗತ್ಪ್ರಭುವೆ, ಇದು ನಿನಗೆ ಗೊತ್ತಿಲ್ಲವೇ? ಆ ಭಗವಂತನ ಇಂದ್ರಿಯವು ವಿಕಾರಕ್ಕೆ ಒಳಗಾಗುವುದಿಲ್ಲವೆಂಬುದು ನಿನಗೆ ತಿಳಿದಿದೆ. ಮಹಾತ್ಮರ ಅನುಗ್ರಹವಾಗಲಿ ಕೋಪವಾಗಲಿ ಯಾವುದು ಸಾಮಾನ್ಯವಾದುದಲ್ಲ. ಸಕಲ ವಿಧ ಭೋಗಗಳಿಗೂ ಸಾಧನವಾದ ಸಾರ ವಸ್ತುಗಳು, ಅಪ್ಸರ ಸ್ತ್ರೀಯರು, ಸ್ವರ್ಗ ಲಭ್ಯವಾದ ಸೌಖ್ಯ ಇವೆಲ್ಲವೂ ನಿನ್ನ ಈ ಪ್ರಯತ್ನದಿಂದ ನಷ್ಟವಾಗುವವು. ಈಶ್ವರನ ಮೇಲೆ ಇವುಗಳನ್ನು ಪ್ರಯೋಗಿಸಿದರೆ ಪ್ರಮಾದ ವಶದಿಂದಲಾದರೂ ಅವನು ವಿಕಾರಕ್ಕೊಳಗಾಗುವನೇ ಎಂಬುದನ್ನು ಯೋಚಿಸು. ಕಾರ್ಯದ ಪರಿಣಾಮಗಳು ಪ್ರಾಣಿಗಳಿಗೆ ಮೊದಲೇ ಗೋಚರವಾಗುತ್ತವೆ. ಓ ದೇವೇಂದ್ರ, ವಿಶೇಷ ಫಲವನ್ನು ಅಪೇಕ್ಷಿಸಿದರೆ ಸಾಮಾನ್ಯ ಫಲವೂ ಕೂಡ ಕೈಬಿಟ್ಟು ಹೋಗುತ್ತದೆ. ಈ ಮಾತನ್ನು ಕೇಳಿ ಇಂದ್ರನು ದೇವತೆಗಳೊಡಗೂಡಿ ಅವನಿಗೆ ಹೀಗೆ ಹೇಳಿದನು. ಇಂದ್ರನು ಹೇಳುತ್ತಾನೆ, ಎಲೈ ಮನ್ಮಥನೆ, ಈ ಕಾರ್ಯವನ್ನು ನೀನು ಸಾಧಿಸಬಲ್ಲೆ ಎಂಬ ವಿಚಾರದಲ್ಲಿ ನನ್ನ ಮಾತನ್ನು ನಂಬು. ಇದರಲ್ಲಿ ಸಂಶಯವಿಲ್ಲ. ಇಕ್ಕಳವಿಲ್ಲದೆ ಹೋದರೆ ಕಮ್ಮಾರನಿಗೆ ಶಕ್ತಿಯೇ ಇಲ್ಲ. ಒಬ್ಬನಿಗೆ ಯಾವುದೋ ಒಂದು ಕಾರ್ಯದಲ್ಲಿ ಮಾತ್ರ ಸಾಮರ್ಥ್ಯವಿದೆ. ಎಲ್ಲರಿಗೂ ಎಲ್ಲ ವಿಷಯಗಳಲ್ಲೂ ಶಕ್ತಿ ಇರುವುದಿಲ್ಲ. ಇಂದ್ರನು ಹೀಗೆ ಹೇಳಲು ಮನ್ಮಥನು ಸ್ನೇಹಿತನಾದ ವಸಂತನೊಡನೆಯೂ ಪತ್ನಿಯಾದ ರತೀದೇವಿಯೊಡನೆಯೂ ಕೂಡಿ ಹಿಮವತ್ಪರ್ವತದ ತಪ್ಪಲಿಗೆ ಹೋದನು. ಅವನು ಕಾರ್ಯ ಸಾಧನೆಗೆ ಉಪಾಯವಾವುದೆಂದು ಮೊದಲು ಯೋಚಿಸಿದನು. ಇಂದ್ರಿಯ ವಿಕಾರಗಳಿಗೆ ಯಾರು ಅಧೀನರಾಗುವುದಿಲ್ಲವೋ ಅವರೇ ಮಹಾಕಾರ್ಯವನ್ನು ಸಾಧನೆ ಮಾಡತಕ್ಕವರು. ಅವರ ಮನಸ್ಸು ಯಾವುದಕ್ಕೂ ಸೋಲದು.
ಆದುದರಿಂದ ಪ್ರಾರಂಭದಲ್ಲೇ ಮನಸ್ಸನ್ನು ವಿಕಾರಕ್ಕೆ ಒಳಗು ಮಾಡಿದರೆ ಖಂಡಿತವಾಗಿಯೂ ಜಯಲಾಭವಾಗುವುದು. ಮೊದಲು ಮನಸ್ಸನ್ನು ಪರೀಕ್ಷೆ ಮಾಡಿ ಕಾರ್ಯಸಿದ್ಧಿಯನ್ನು ಪಡೆಯಬೇಕು. ಬಗೆ ಬಗೆಯ ಭಾವಗಳಿಂದ ದ್ವೇಷವು ಅನುಸರಿಸಿ ಬಾರದಿದ್ದರೆ ಕ್ರೋಧವು ಹೇಗೆ ಹುಟ್ಟೀತು? ಅತಿ ಕ್ರೂರವಾದ ಕಾರ್ಯಗಳಲ್ಲಿ ಕೂಡಿ ಒಡನಾಡಿಯಾಗಿರುವ ಭಯಂಕರ ರೂಪವಾದ ಈರ್ಷ್ಯೆಯೇ ಈ ಕೋಪದ ನೆಚ್ಚಿನ ಗೆಳತಿ. ಇದು ವಿಧ ವಿಧವಾದ ಚಾಪಲ್ಯವನ್ನು ಹುಟ್ಟಿಸಿ ಧೈರ್ಯವನ್ನು ಅಡಗಿಸುವುದು. ಬಹು ಬಲಯುತವಾದುದು. ಮನಸ್ಸಿಗೆ ವಿಕಾರವನ್ನು ಹುಟ್ಟಿಸುವುದರಲ್ಲಿ ಎಲ್ಲಕ್ಕಿಂತಲೂ ಮೊದಲನೆಯದು. ಧೈರ್ಯದ ಸಾಧನಗಳೆಲ್ಲವನ್ನೂ ಅಡಗಿಸಿ ಸಂತೋಷವನ್ನು ದೂರಕ್ಕೆ ಹೊರಡಿಸಿ ಈರ್ಷ್ಯೆಯನ್ನು ಈ ಮಹಾದೇವನ ಮೇಲೆ ಹೇಗೆ ಪ್ರಯೋಗಿಸಲಿ? ಇರಲಿ, ಈ ಕಾರ್ಯದಲ್ಲಿ ನಾನು ಪ್ರವರ್ತಿಸಿದರೆ ನನ್ನ ಮರ್ಮವನ್ನು ತಿಳಿಯಲು ಯಾರಿಗೂ ತಕ್ಕಷ್ಟು ಪಾಂಡಿತ್ಯವಿಲ್ಲ. ಸಂದೇಹವು ತಲೆದೋರಿದರೆ ಸಾಕು, ಮನಸ್ಸು ವೈರೂಪ್ಯವನ್ನು ಪಡೆಯುವುದು. ಬಳಿಕ ಮೊದಲು ಪ್ರಾರಂಭಿಸಿದ ಕಾರ್ಯವನ್ನು ಮುಂದುವರಿಸಲಾರದೆ ಆಳವಾದ ನೀರಿನ ಸುಳಿಯಲ್ಲಿ ಸಿಕ್ಕಿಕೊಂಡಂತೆ ಅಲ್ಲೇ ಸುತ್ತಿ ಸುತ್ತಿ ತೊಳಲುತ್ತಿರುವುದು. ನಾನು ರಮಣೀಯವಾದ ಸಾಧನ ವಿಧಾನಗಳನ್ನು ಸಂಗ್ರಹಿಸಿಕೊಂಡು ಜಿತೇಂದ್ರಿಯನಾದ ಪರಮೇಶ್ವರನ ಇಂದ್ರಿಯಗಳನ್ನು ಆವರಿಸಿ ಅವನ ತಪಸ್ಸಿಗೆ ಭಂಗವನ್ನು ತರುವೆನು. ಮನ್ಮಥನು ಹೀಗೆ ಯೋಚಿಸುತ್ತಾ ಜಗತ್ತಿನಲ್ಲಿ ಸಾರಭೂತವಾದ ಸರಳ ವೃಕ್ಷದ ವೇದಿಕೆಯಿಂದ ಕೂಡಿದ ಮಹಾದೇವನ ಆ ಆಶ್ರಮಕ್ಕೆ ಹೋದನು. ಹಿಮಾಚಲದ ಆ ಪುಣ್ಯ ಸ್ಥಳದಲ್ಲಿ ಸಾಧು ಸ್ವಭಾವದ ಪ್ರಾಣಿಗಳು, ಘಾತುಕ ಸ್ವಭಾವದ ದುಷ್ಟ ಮೃಗಗಳು ಶಾಂತ ಗುಣದಿಂದ ಕೂಡಿದ್ದವು. ಅವು ಒಂದರೊಡನೊಂದು ಸ್ನೇಹದಿಂದ ಬೆರೆತಿದ್ದವು. ಬಗೆ ಬಗೆಯ ಹೂಬಳ್ಳಿಗಳು ದಟ್ಟವಾಗಿ ಬೆಳೆದಿದ್ದವು. ಪ್ರಮಥ ಗಣಗಳು ಆಕಾಶದಲ್ಲಿ ನೆರೆದಿದ್ದವು. ಹಸುರು ಹುಲ್ಲಿನಿಂದ ಹಚ್ಚಗಿದ್ದ ತಪ್ಪಲಿನಲ್ಲಿ ಪರಮೇಶ್ವರನ ವಾಹನವಾದ ವೃಷಭವು ನಿರ್ಲಕ್ಷ್ಯವಾಗಿ ನಿಂತಿತ್ತು. ಅಲ್ಲಿ ಮಹೇಶ್ವರನ ಪರಿಚರನೊಬ್ಬನು ಗೋಚರಿಸಿದನು. ಲೋಕೈಕ ವೀರನೂ ತೇಜಸ್ಸಿನಲ್ಲಿ ಈಶ್ವರನಿಗೆ ಸದೃಶನೂ ಆದ ವೀರಕನೆಂಬುವನೇ ಆತನು. ಅವನ ಜಟಾಭಾರವು ಯಕ್ಷ ಕುಂಕುಮದಂತೆಯೂ ತಾವರೆಯ ಕೇಸರದಂತೆಯೂ ಹೊಂಬಣ್ಣವಾಗಿತ್ತು. ಉಗ್ರವಾದ ಸರ್ಪವೇ ಅವನ ಭೂಷಣ. ಆತನು ಕೈಯಲ್ಲಿ ಕೋಲನ್ನು ಹಿಡಿದು ಜಾಗರೂಕನಾಗಿ ನಿಂತಿದ್ದನು. ಬಳಿಕ ಮನ್ಮಥನು ಮಹೇಶ್ವರನನ್ನು ಕಂಡನು. ಅವನು ಅರಳಿದ ತಾವರೆಯ ಎಸಳಿನಂತೆ ಕಾಂತಿಯುಕ್ತವಾಗಿದ್ದ ಕಣ್ಣುಗಳನ್ನು ಅರೆಮುಚ್ಚಿ ಮೂಗಿನ ತುದಿಯನ್ನೇ ದಿಟ್ಟಿಸಿ ನೋಡುತ್ತಿದ್ದನು. ಬಲು ಅಂದವಾದ ಸಿಂಹದ ಚರ್ಮವನ್ನು ಉತ್ತರೀಯವಾಗಿ ಹೊದೆದಿದ್ದನು. ಅದು ಜೋಲಾಡುತ್ತಿತ್ತು. ಅವನು ಕರ್ಣಾಭರಣವಾಗಿ ತೊಟ್ಟಿದ್ದ ಸರ್ಪಗಳ ನಿಶ್ವಾಸಾಗ್ನಿಯಿಂದ ಹೊಂಬಣ್ಣವಾಗಿ ತೋರುತ್ತಿದ್ದನು. ನಾಭಿ ಮೂಲದಲ್ಲಿ ವಾಸುಕಿಯನ್ನು ಕಟಿಸೂತ್ರದಂತೆ ಧರಿಸಿದ್ದನು.
ಬ್ರಹ್ಮಾಂಜಲಿಯ ಬಳಿಯಲ್ಲಿ ಎಂದರೆ ಕೈ ಮಣಿಕಟ್ಟಿನಲ್ಲಿ ಸರ್ಪಗಳನ್ನು ಬಾಲವು ಮುಂದೆ ಬರುವಂತೆ ಅಲಂಕಾರಕ್ಕಾಗಿ ಸುತ್ತಿಕೊಂಡಿದ್ದನು. ಈ ರೀತಿಯಾದ ಶಂಕರನನ್ನು ಮನ್ಮಥನು ನೋಡಿ ಮೆಲ್ಲಗೆ ಕ್ರಮಕ್ರಮವಾಗಿ ಸಮೀಪಕ್ಕೆ ಹೋದನು. ತಪ್ಪಲಿನ ಮರಗಳಲ್ಲಿ ದುಂಬಿಗಳು ಝೇಂಕಾರ ಮಾಡುತ್ತಿದ್ದವು. ಅದೇ ಸಮಯವನ್ನು ನೋಡಿ ಕಿವಿಯ ರಂಧ್ರದ ಮೂಲಕ ಅವನು ಈಶ್ವರನ ಮನಸ್ಸನ್ನು ಹೊಕ್ಕನು. ಕಾಮ ವಿಕಾರವನ್ನು ಉಂಟುಮಾಡುವ ಆ ಮಧುರ ಧ್ವನಿಯನ್ನು ಕೇಳಿ ಶಂಕರನು ಮನಸ್ಸಿನಲ್ಲಿ ಅನುರಾಗಕ್ಕೆ ಎಡೆಗೊಟ್ಟು ತನ್ನ ಪ್ರೀತಿ ಪಾತ್ರಳಾದ ದಾಕ್ಷಾಯಣಿಯನ್ನು ಸ್ಮರಿಸಿಕೊಂಡನು. ಬಳಿಕ ಅತಿ ನಿರ್ಮಲ ರೂಪಳಾದ ಆಕೆಯು ಅದೃಶ್ಯಳಾಗಿ ಮೆಲ್ಲಗೆ ಬಂದು ಅವನ ಏಕಾಗ್ರ ಚಿತ್ತದಲ್ಲಿ ನೆಲೆಸಿದಳು. ಅವನ ಪಾಲಿಗೆ ಅವಳು ಪ್ರತ್ಯಕ್ಷ ರೂಪಳಾದ ಲಕ್ಷ್ಮಿಯೇ ಆದಳು. ಆಗ ಕಾಮನು ಒಡ್ಡಿದ ವಿಘ್ನದಿಂದ ಮಹಾದೇವನ ಯೋಗ ಸಮಾಧಿ ದೂರ ಸರಿಯಿತು. ಅವನು ಪ್ರೇಯಸೀಮಯನಾದನು. ಜಿತೇಂದ್ರಿಯನಾದ ಕಾರಣ ಈಶ್ವರನಿಗೆ ಅದು ಕಾಮ ವಿಕಾರವೆಂದು ಗೊತ್ತಾಯಿತು. ಅವನು ಧೈರ್ಯವನ್ನು ತಂದುಕೊಂಡು ಸ್ವಲ್ಪ ಮಟ್ಟಿಗೆ ಕುಪಿತನಾದನು. ಮನಸ್ಸಿನಲ್ಲಿ ನೆಲೆಸಿದ್ದ ಕಾರಣ ಅವನನ್ನು ಓಡಿಸುವ ಸಲುವಾಗಿ ಈಶ್ವರನು ಯೋಗಮಾಯೆಯೊಡಗೂಡಿದನು. ಅದರ ಆಕ್ರಮಣಕ್ಕೆ ತುತ್ತಾಗಿ ಮದನನು ಉರಿದು ಹೋದನು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 154ನೇ ಅಧ್ಯಾಯದ ಅಷ್ಟಮಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.